ಕಾಂತರಾಜ್ ಸಮಿತಿಯನ್ನು ಮಾಡಿ ಸುಮಾರು 10 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸತ್ಯಾಸತ್ಯತೆಗಳು ಸಂಪೂರ್ಣವಾಗಿ ಗೊತ್ತಿದೆ. ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ರಾಷ್ಟ್ರದ ಅವರ ಪಕ್ಷದ ನಾಯಕರುಗಳು ಯಾವ ರೀತಿ ಅವರಿಗೆ ಮೊನ್ನೆ ದೆಹಲಿ ಕರೆಸಿ ಹೇಳಿದ್ದಾರೆ ಅನ್ನೋದು ಕೂಡ ನನ್ನ ಹತ್ರ ಮಾಹಿತಿ ಇದೆ. ಆದರೆ ಕರ್ನಾಟಕಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ದಿವಂಗತ ದೇವರಾಜ ಅರಸು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಬೊಮ್ಮಾಯಿಯವರು, ಜಯೇಶ್ ಪಟೇಲರು, ಅನೇಕ ಮುತ್ಸದ್ದಿಯ ನಾಯಕರನ್ನು ಕರ್ನಾಟಕ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಇವತ್ತಿನ ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ ಅನ್ನುವ ಒಂದು ನೋವು ನನ್ನನ್ನು ಕಾಡ್ತಾ ಇದೆ. ಈಗಾಗಲೇ ಆ ವರದಿಯನ್ನು ಮಂಡನೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಕುಳಿತುಕೋತೀವಿ. ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು, ಮಠಮಾನ್ಯಗಳು, ನಮ್ಮದೇ ಆದಂಥ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ಸಿದ್ದರಾಮಯ್ಯನವರು ಕಾಂತರಾಜ್ ಸಮಿತಿ ವರದಿ ಸರಿಯಿಲ್ಲ ಅನ್ನೋದನ್ನು ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ. ಮಂಗಳೂರಿನಲ್ಲಿ ಒಂದು ರೈಲ್ವೆ ಇಲಾಖೆಯ ಕಾರ್ಯಕ್ರಮದಲ್ಲಿ ಎಲ್ಲ ಮಾಧ್ಯಮದ ಸನ್ಮಿತ್ರರು ಬಂದಾಗ ಹೇಳಿದೆ, ನೀವು ಇನ್ನೂ 3 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೀರಿ. 10 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಬಹುತೇಕ ಕಡೆ ಸರ್ವೆ ನಡೆದಿಲ್ಲ, ಮಕ್ಕಿ ಆಗಿದೆ. ಇದು ಕಾಗಮ್ಮ ಗೂಗಮ್ಮನ ಕಥೆ ಆಗಿದೆ ಈ ಒಂದು ವರದಿ. ಈ ವರದಿಯಲ್ಲಿ ಪ್ರಾಮಾಣಿಕವಾಗಿ ವರದಿಯನ್ನು ಮಾಡಿಲ್ಲ ಅನ್ನೋ ಕೂಗಿದೆ. ಅದ್ರ ಬಗ್ಗೆ ನೀವು ಹಿಂದೆನೇ ಮಾಡ್ಬೋದಾಯಿತು. ಮಾಡಲಿಲ್ಲ. ನೀವು ಇದ್ದಾಗೆ ಕೊಟ್ಟಿದ್ದು ಅವತ್ತೇ ಮಾಡ್ಬೋದಾಯಿತು. ಮಾಡಲಿಲ್ಲ. ಇಲ್ಲಿವರೆಗೂ ಮುಂದಕ್ಕೆ ಹಾಕೊಂಡು ಹೋಗಿ ತಪ್ಪಾಗಿದೆ ಅಂತ ಅರಿವಿದ್ರು ಕೂಡ ನೀವು ಇವತ್ತು ಯಾಕೋಸ್ಕರ ಮಾಡ್ತಾಯಿದ್ದೀರಿ? ಇದು ಮಾಡೋದು ಬೇಡ. ಆ ವರದಿಯನ್ನು ತಿರಸ್ಕಾರ ಮಾಡಿ ನೀವು ಬೇಕಾದವ್ರನ್ನ ಮತ್ತೊಂದು ಒಂದು ಸಾರಿ ಸಮಿತಿಯನ್ನು ಮಾಡಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಹೊರೆ ಆಗ್ಬೋದು. ಇವತ್ತಿದ್ರವರೆಗೆ ನಾಳೆ ಮಾಡ್ತಕ್ಕಂಥ ನಿಮ್ಮ ತೀರ್ಮಾನದಿಂದ ತುಂಬ ಅಪಘಾತವನ್ನು ಮತ್ತು ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಕೋಮು ದಳ್ಳೂರಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನೀವು ಕಾರಣೀಭೂತರಾಗ್ತೀರಿ. ಅದನ್ನು ರಿಜೆಕ್ಟ್ ಮಾಡಿ ಇನ್ನೊಬ್ಬನ ಮಾಡಿ 1 ವರ್ಷ ಕೊಡಿ ಟೈಮ್. 1.5 ವರ್ಷ ಕೊಡಿ. ಸಂಪೂರ್ಣವಾಗಿ ವರದಿಯನ್ನು ತರಿಸ್ಕೊಂಡು ಎಲ್ಲ ವರ್ಗದವರಿಗೂ ಕೂಡ ನೀವು ಅವತ್ತು ಅದನ್ನು ಮಾಡಿದ್ರೆ ನಾನು ನಿಮ್ಮನ್ನು ಅಭಿನಂದಿಸ್ತೀರಿ. ಅದನ್ನು ಬಿಟ್ಟು ಮೇಲ್ಗಡೆಯವರು ನನ್ನ ಚೇರನ್ನು ಉಳಿಸೋಲ್ರು, ಹೈಕಮಾಂಡು ನನಗೆ ಈಗಾಗಲೇ ಮೌಖಿಕವಾಗಿ ಅಧಿಕಾರವನ್ನು ತ್ಯಜಿಸಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. ಇದು ನಿಮಗೆ ಮರಣ ಶಾಸನ ಆಗುತ್ತೆ. ನಿಮ್ಮ ಹೊರೆ ನಿಮಗೆ ಎಲ್ಲೋ ಒಂದು ಕಡೆ ಭಾರಿ ವ್ಯವಸ್ಥಿತವಾಗಿ ಪಿತೂರಿಯನ್ನು ಮಾಡಿ ನಿಮ್ಮ ಚೇರನ್ನು ಕಸಿತಕ್ಕಂಥದಕ್ಕೆ ತಮ್ಮ ಮೂಲಕ ಈ ವರದಿಯನ್ನು ಎಲ್ಲೋ ಕಾಗಮ್ಮ ಗೂಗಮ್ಮನ ಕೆಲಸ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ ಸಾಧಕ ಬಾಧಕಗಳ ಜೊತೆಯಲ್ಲಿ ಸತ್ಯಾಂಶ ಭಾರಿ ಕಡಿಮೆ ಇದೆ. ನನಗನ್ನಿಸ್ತದೆ ಏನೆಲ್ಲ ಮಾಡಿದ್ರು ಕೂಡ ಇದು ಮಾಡೋದ್ರಿಂದ ನಿಮಗೆ ಇತಿಹಾಸದಲ್ಲಿ ನೀವು ಒಬ್ಬ ಖಳನಾಯಕರಾಗಿ ಹೊರಹೊಮ್ತೀರಿ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನಿಮ್ಮ ಅನುಭವ, ನಿಮ್ಮಲ್ಲಿರ್ತಕ್ಕಂಥ ಚಿಂತನೆ ಎಲ್ಲ ವರ್ಗದವರಿಗೂ ಕೂಡ ನೀವು ಸಮಾನವಾಗಿರಬೇಕು ಅಂತ ನೀವೇನು ಮಾತಾಡ್ತಾ ಇದ್ರಿ ಅದನ್ನು ಮಾಡಬೇಕು ಅಂದರೆ ಈ ವರದಿಯನ್ನು ತಿರಸ್ಕಾರ ಮಾಡಿ ಇನ್ನೊಂದು ಇದಕ್ಕೆ ನೀವೇ ಆದೇಶ ಮಾಡಿ 3 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿಗಳಿರಿ. ಬಂದಂಥ ವರದಿಯನ್ನು ಮುಂದೆ ಬರ್ತಕ್ಕಂಥದ್ದನ್ನು ಬಂದ ತಕ್ಷಣವೇ ಅದನ್ನು ಮಂಡನೆ ಮಾಡಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಅವರ ಒಂದು ಇದಿದೆ ಜಾತಿಯಲ್ಲಿ ಅಂಥವ್ರಿಗೆ ನೀವು ಯಾವ ರೀತಿ ವರ್ಗಗಳನ್ನು ವಿವರಣೆ ವಿಂಗಡಿಸ್ಬೋದೋ ವಿಂಗಡಿಸ್ತಕ್ಕಂಥ ಕೆಲಸ ಮಾಡೋದು ಸರಿಯಾಗಿದೆ. ಇದಕ್ಕೆ ದಯವಿಟ್ಟು ನೀವು ತೀರ್ಮಾನ ತೆಗೆದುಕೊಂಡು ಇವತ್ತಿನ ಈ ಗೊಂದಲವನ್ನು ನಿವಾರಣೆ ಮಾಡದೆ ಹೋದರೆ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಸಮಾಜ ಇನ್ನೊಂದು ಸಮಾಜದ ಮೇಲೆ ಗದಾಪ್ರಹಾರ ಮಾಡೋದಕ್ಕೆ, ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ
ಸಾಮಾನ್ಯ ವರ್ಗದವರಿಗೂ ಕೂಡ ನಾನು ಕೂಡ ಇಂಥ ಜಾತಿಯವನು ಅಂತ ಹೇಳ್ಕೊಡೋದ್ರಿಂದ ಬರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಲಾಭ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಹಾಳಾಗಿ ಹೋಗ್ತದೆ. ಇದಕ್ಕೆ ನೀವು ಕೈ ಹಾಕಬೇಡಿ. ಈ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಂದು ವರದಿಯನ್ನು ಮಾಡಿ 3 ವರ್ಷದಲ್ಲಿ ಅದನ್ನು ಒಂದು ಹಂತಕ್ಕೆ ತಂದು ಒಳ್ಳೆಯ ತತ್ವನಿಷ್ಠ ರಾಜಕಾರಣಿಗಳು ನಾನು ಯಾವ ಇದರೊಳಗೂ ಕೂಡ ಇಲ್ಲ ಅಂತ ತಾವೇನು ಹೇಳ್ಕೊತೀರಿ ಅದಕ್ಕೆ ಒಂದು ಮುನ್ನುಡಿಯನ್ನು ಬರೀಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಖಂಡಿತ ಆಗಿಲ್ಲ. ಅದು ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಒಂದು ಸಮಾಜವನ್ನು ಮತ್ತೊಂದು ಸಮಾಜವನ್ನು ಮತ್ತು ಮೇಲ್ವರ್ಗ ಕೆಳವರ್ಗ ಅಂತ ಯಾರಿಗೂ ಇಲ್ಲ ನಮ್ಮಲ್ಲಿ. ಅಂಥದನ್ನು ಎತ್ಕಡ್ತಕ್ಕಂಥ ಕೆಲಸವನ್ನು ಮಾಡೋದು ನಿಮಗೆ ಸಮಂಜಸ ಅಲ್ಲ. ರಾಜ್ಯದಲ್ಲಿ ಯಾವ್ಯಾವ ಕೋಮಿನವರು ಎಷ್ಟೆಷ್ಟಿದೆ ಅನ್ನೋದು ನನಗಿನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ನೀವು ಕೈ ಹಾಕಬೇಡಿ. ಇದೊಂದು ಜೇನುಗೂಡು ಕೈ ಹಾಕ್ದಂಗೆ ಆಯ್ತದೆ. ಇಂಥ ತಪ್ಪು ನಿಮ್ಮಿಂದ ಆಗಬಾರ್ದು ಅನ್ನೋದು ನಾನು ಕೂಡ ನಿಮ್ಮ ಜೊತೆಯಲ್ಲಿ 16 ವರ್ಷಗಳ ಕಾಲ ಜೊತೆಯಲ್ಲಿದ್ದವರು, ಮಂತ್ರಿಗಳಾಗೂ ಕೂಡ ಕೆಲಸ ಮಾಡಿರೋರು, ಎಲ್ಲ ಒಂದು ಕಡೆ ನಿಮ್ಮ ಪಾರ್ಟಿಯವರು ನಿಮ್ಮನ್ನು ಏನೇನು ಯಾವ್ಯಾವ ಆಯುಧಗಳನ್ನ ಹಿಡ್ಕೊಂಡು ತಿವಿತಾ ಇದ್ದಾರೋ ಗೊತ್ತಿಲ್ಲ. ಆ ತಿವಿತಕ್ಕೆ ಹೊಡೆದಾಗಿ ಎಲ್ಲೋ ಕೊರಗುವಂಥ ಪರಿಸ್ಥಿತಿಗೆ ತಗೊಂಡು ಹೋಗಬೇಡಿ ನೀವು. ಒಂದು ನಿಮಿಷ ತಾಳ್ರಿ. ನೀವು ಯಾರು ಕೊಡೋದಕ್ಕೆ ನೀವ್ಯಾರ್ರಿ ಕೊಡೋದಕ್ಕೆ? ಆ ಜನಸಂಖ್ಯೆ ಇದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಅದಾಗ್ತದೆ. ಆ ವರದಿ ಪಾರದರ್ಶಕವಾಗಿ ಇಲ್ಲ. ಪಾರದರ್ಶಕವಾಗಿ ನೀವೇ ಮಾಡಿ. ನೀವೇ ಯಾಕೆ ಮಾಡಿರಲ್ಲ ಅವತ್ತು? ನೀವು ಬಂದ ಮೇಲೆ ವರದಿ ಕೊಟ್ಟ ಮೇಲೆ ನೀವು 3 ವರ್ಷ ಇದ್ರಿ. ಅದಾದಮೇಲೆ ಮತ್ತೆ 5-6 ವರ್ಷ ಕಳೀತು, 10 ವರ್ಷ ಆಯಿತು. ಇನ್ನೊಂದು ವರದಿ ಮಾಡಿಸಿ ಮೊನ್ನೆ ಇದನ್ನು ತಿರಸ್ಕಾರ ಮಾಡಿಬಿಟ್ಟು ಪಾರದರ್ಶಕವಾಗಿ ಬಂದ ತಕ್ಷಣವೇ ನೀವು ವರದಿಯನ್ನು ತಂದು ದೇಶಕ್ಕೆ ಇತಿಹಾಸಕ್ಕೆ ಮತ್ತು ಯಾವ ರೀತಿ ಹವನೂರು ವರದಿ ಅಂತ ಹಿಂದೆ ಇವತ್ತು ಮಾತಾಡ್ತಾರೋ ಅಂಥದಕ್ಕೆ ನೀವು ಒಂದು ಮುನ್ನುಡಿಯನ್ನು ಬರೀರಿ ಸ್ವಾಮಿ. ಅದನ್ನು ಬಿಟ್ಟು ಯಾಕೆ ಇವೆಲ್ಲ ಮಾಡ್ತೀರಿ? ಪಕ್ಷದ ಸಚಿವರೇನೆ ಒಂದಷ್ಟು ಅಸಮಾಧಾನ ಇದೆ. ಅವ್ರ ಪಕ್ಷದ ಸಚಿವರಲ್ಲ, ಶಾಸಕರಲ್ಲ, ಕಾರ್ಯಕರ್ತರಲ್ಲ, ಮಠಮಾನ್ಯಗಳಲ್ಲ, ಸಾಮಾನ್ಯ ವರ್ಗದ ಜನರು ಕೂಡ ನಿಮ್ಮನ್ನು ಶಾಪ ಹಾಕ್ತಕ್ಕಂಥ ಪರಿಸ್ಥಿತಿಗೆ ಬರ್ತದೆ. ನೀವು ಒಬ್ಬರೇ ಆಯ್ತೀರಿ. ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಇದರೊಳಗೂ ಕೂಡ ಇರಲಿಲ್ಲ. ಇದರಿಂದ ನೀವು ತುಂಬ ಕೆಟ್ಟ ಹೆಸರು ತಗೋತೀರಿ. ಇದಾಗೋದು ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಸಭೆ ಸೇರುವಂಥ ಸಾಧ್ಯತೆಗಳಿದೆ. ಅದೆಲ್ಲ ಮುಂದಕ್ಕೆ ನೋಡೋಣ. ಏನು ಮಾಡಬೇಕು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಇತಿಹಾಸದಲ್ಲಿ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ಕಿಂಚಿತ್ತು ಭಾವನೆ ಇದ್ದರೆ ಈ ವರದಿಯನ್ನು ತಿರಸ್ಕಾರ ಮಾಡಿ. ಸರ್, ಈಗ ರಾಜ್ಯದಲ್ಲಿ ಏನೇ ಬೆಲೆ ಏರಿಕೆ ಆದರೂ ಕೂಡ ಅದು ಕೇಂದ್ರ ಸರ್ಕಾರದ ಹೊಣೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅವ್ರಿಗೆ ನಾಚಿಕೆ ಆಗಬೇಕು. ಸೆಸ್ ಹಾಕಿದ್ದಾರಲ್ಲ ಇದಕ್ಕೆ, ಯಾವುದೋ ಟೋಲ್ಗಳಿಗೆ 5% ಕೇಂದ್ರ ಸರ್ಕಾರನ? ನೀವು ಇದಕ್ಕೆ ಪೆಟ್ರೋಲ್ಗೆ ಹಾಕಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನ? ಬೇರೆ ಬೇರೆ ನೀವು ರೈಟ್ ಜಾಸ್ತಿ ಮಾಡಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನ? ಎಣ್ಣೆ ಹೊಡಿತಾರಲ್ಲ, ಎಣ್ಣೆ ಹೊಡಿಯೋರಿಗೆ ಎದ್ವಾತೋದು ಹಾಕಿದ್ದಾರೆ ಅದು ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ ಯಾವುದಾದ್ರು ಒಂದು ಮಾಡಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ನಾರಂಶ ಇರ್ತದೆ. ಆ ನಾರಂಶದಲ್ಲಿ ಭಾರತ ಸರ್ಕಾರ ಕೆಲಸ ಮಾಡ್ತದೆ. ನಿಮಗೆ ಗೊತ್ತು ಗುರಿ ಏನೂ ಇಲ್ಲ. ಹುಚ್ಚ ಮದುವೆಯಲ್ಲಿ ಉಂಡೋನೇ ಜಾಣ. ಯಾರ್ಯಾರಿಗೆ ಯಾವ್ಯಾವ ರೀತಿ ಬರೆ ಹಾಕಿ ಅನ್ಯಾಯ ಮಾಡಬೇಕು ಎಲ್ಲವನ್ನು ಮಾಡಿ ಮತ್ತು ಭಾರತ ಸರ್ಕಾರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡಾದರೂ ಕಲ್ತ್ಕೊಡ್ರಿ ಅನ್ನೋ ಮಾತನ್ನು ನಾನು ಈ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿಭಟನೆ ಬೇರೆ ಇದೆ ಕೇಂದ್ರದ ವಿರುದ್ಧ. ಅಲ್ಲ, ಒಂದು ನಿಮಿಷ ತಾಳಪ್ಪ. ಅವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಎಲ್ಲರೂ ಉಂಟೇನ್ರಿ ಇಷ್ಟೊಂದು ಗೊಂದಲ? ಯಾವ್ಯಾವುದೋ ನೀವು ಯೋಜನೆಗಳನ್ನು ಭಾಗ್ಯಗಳನ್ನು ಕೊಟ್ಟು ಆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಬಡವ್ರಿಗೆ ನೀವು ಆ ಬಡವ್ರ ಮನೆಯಲ್ಲೂ ನೆಮ್ಮದಿ ಹಾಳು ಮಾಡಿದ್ದೀರಿ. 2,000 ಕೊಡ್ತೀನಂತ 20 ರೂಪಾಯಿಗೆ ಸಿಗ್ತಾಯಿದೆ ಎಣ್ಣೆ, 250 ರೂಪಾಯಿ ಆಗಿದೆ. ಇಂಥದಕ್ಕೆ ನೀವು ಜಾಸ್ತಿ ಮಾಡಿಲ್ಲ, ಎಲ್ಲದಕ್ಕೂ ಜಾಸ್ತಿ ಮಾಡಿದ್ದೀರಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಮ ಹಾಕಾರ, ನಿಮ್ಮ ದಹ ಇವತ್ತಿಗೂ ಹಿಂಗಿಲ್ಲ. ಅದಕ್ಕೆ ಬಿಟ್ಟು ಬೆಂಗಳೂರಿನಂಥ ದೊಡ್ಡ ನಗರ, ಬೇರೆ ಬೇರೆ ನಗರಗಳಲ್ಲಿ ಒಂದು ಅಡಿಗೆ ನೀವು ಟ್ಯಾಕ್ಸ್ ಹಾಕ್ತಾಯಿದ್ದೀರಿ. ಕಸ ತೆಗೆಯೋದಕ್ಕೂ ನೀವು ಟ್ಯಾಕ್ಸ್ ಹಾಕ್ತಾಯಿದ್ದೀರಿ. ನಿಮ್ಮ ಸರ್ವೀಸ್ ಏನು? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದ್ದೀರಿ? ಒಡಂಬಡಿಕೆಯಿಂದ ನೀವು ಕೆಲಸ ಮಾಡ್ತೀರಾ? ಎಷ್ಟು ಜನ ಮಂತ್ರಿಗಳಿದ್ದೀರಿ? ಎಷ್ಟು ಜನ ನೀವು ಕುಳಿತುಕೊಂಡು ಒಟ್ಟಿಗೆ ಸೇರಿ ಇಂಥ ಏನು ಸಮಸ್ಯೆಗಳಿದೆ, ಜಟಿಲವಾದ ಭಾವನೆಗಳಿವೆ, ಸಮಸ್ಯೆಗಳಿದ್ದನ್ನು ಬಗೆಹರಿಸೋದಕ್ಕೆ ಚಿಂತನೆ ಮಾಡಿದ್ದೀರಾ? ಯಾವುದಾದ್ರು ಒಂದು ಟೀಮ್ ವರ್ಕಾಗಿ ಕೆಲಸ ಮಾಡಿದ್ದೀರಾ? ಯಾರು ಏನು ಹೇಳ್ತಾನೋ ಅದು 4 ಜನ ಸುತ್ತಕೊಂಡು ಎಲ್ಲ ಒಂದು ಕಡೆ ಗುಂಪುಗಾರಿಕೆ ಮಾಡಿ ಇದನ್ನು ರಾಜ್ಯದ ಜನರ ಎಲ್ಲ ಒಂದು ಕಡೆ ನೆಮ್ಮದಿಯನ್ನು ಹಾಳು ಮಾಡ್ತಾಯಿದ್ದೀರಿ. ರಾಜ್ಯದ ಜನರ ಬೊಕ್ಕಸವನ್ನು ಖಾಲಿ ಮಾಡಿ
ನಿಮ್ಮ ಬೊಕ್ಕಸ ನೀವು ಖಾಲಿ ಮಾಡ್ಕೊಂಡ್ರಿ. ಜನರ ಮೇಲೆ ಆ ಬೊಕ್ಕಸವನ್ನು ತುಂಬೋದಕ್ಕೆ ಅನಾವಶ್ಯಕವಾಗಿ ನೀವು ಟ್ಯಾಕ್ಸ್ಗಳನ್ನು ಹಾಕಿ ಅವರಿಗೆ ನೆಮ್ಮದಿಯನ್ನು ಹಾಳು ಮಾಡ್ತಾಯಿದ್ದೀರಿ. ಇದು ನಿಮಗೆ ಸರಿಯಾದದ್ದಲ್ಲ. ಇದನ್ನು ದಯವಿಟ್ಟು ಕೂಲಂಕುಷವಾಗಿ ನೀವು ಚರ್ಚೆ ಆಗಬೇಕಾಗಿದೆ. ಇನ್ನೂ 3 ವರ್ಷ ಇರಬೇಕು ಸಿದ್ದರಾಮಯ್ಯನವರು ಅಂತ ಅವರು ಹೇಳ್ತೀರಿ, ನೀವು ಹೇಳ್ತೀರಿ. ನೀವು ಇರಬೇಕಾದ್ರೆ ಜನರಿಗೆ ನೀವೇನೊಂದು ಮ್ಯಾಂಡೇಟ್ ಕೊಟ್ರಿ, ಅದರ ಒಂದು 1% ಅವ್ರು ನಡ್ಕೊಳ್ರಪ್ಪ. ಇಲ್ಲಾಂದರೆ ಭಗವಂತ ನಿಮ್ಗೆ ಕ್ಷಮಿಸೋಲ್ಲ, ನಿಮ್ಗೆ ತೊಂದರೆ ಆಗ್ತದೆ. ನೆಮ್ಮದಿ ಹಾಳು ಮಾಡಿ ನೀವು ನೆಮ್ಮದಿ ಹಾಳು ಮಾಡ್ಕೋತೀರಾ, ರಾಜ್ಯದ ಜನರನ್ನು ಕೂಡ ನೆಮ್ಮದಿ ಹಾಳು ಮಾಡೋದಕ್ಕೆ ಕಾರಣೀಭೂತರಾಗ್ತೀರಾ. ಸರ್, ಜನಾಕ್ರೋಶ ಯಾತ್ರೆ ನಡೀತಾ ಇದೆ, ತಾವೆಲ್ಲರೂ ಕೂಡ ಹೋಗಿ ಭಾಗವಹಿಸ್ತೀರಾ ಅಥವಾ ಹೇಗೆ? ಒಂದು ಅದೆಲ್ಲ ಮಾಮೂಲಾಗಿ ನಡೀತಾ ಇದೆಯಪ್ಪ. ದಿನ ಬೆಳಗಾರ ನಾವು ಇವಾಗ ಮಾಡ್ತಾ ಇರೋದು ಅದೇ ಅಲ್ವಾ? ನಾವು ಕೂಡ ಜನಾಕ್ರೋಶನೇ ಮಾಡ್ತಾ ಇರೋದು. ಅದನ್ನು ಮಾಡ್ತಾ ಇದ್ದಾರೆ ನಾಯಕರು. ಒಂದೊಂದು ರೀತಿ ಒಂದೊಂದು ಕೊಡ್ತಾರೆ, ಮಾಡ್ತಾ ಇದ್ದೀವಿ. ನನಗೆ ನನ್ನ ಇಲಾಖೆ ಮತ್ತು ನಾನು ತೆಗೆದುಕೊಂಡಿರೋ ಕೆಲಸ, ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ ದೂರದೃಷ್ಟಿ ಚಿಂತನೆ, ನಮ್ಮ ನಾಯಕರಾದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ನಮಗೆ ವ್ಯವಸ್ಥಿತವಾಗಿ ಕೆಲಸಗಳನ್ನು ಹಚ್ಚಿದ್ದಾರೆ, ಮಾಡ್ತಾ ಇದ್ದೀವಿ. ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಪಕ್ಷ ನಮಗೆ ದೊಡ್ಡದು, ಪಕ್ಷ ನಮಗೆ ತಾಯಿ ಇದ್ದಾಗೆ. ಆ ಪಕ್ಷಕ್ಕೆ ತಾಯಿಗೆ ಎಂದೂ ಕೂಡ ಸೋಮಣ್ಣನಿಂದ ಯಾವುದೇ ಕಾರಣಕ್ಕೆ ಅಪಚಾರ ಆಗೋದಿಲ್ಲ. ಟೈಮು ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತದೆ, ಕಾಲ ಕೂಡು ಬರ್ತದೆ. ಒಳ್ಳೆಯವ್ರಿಗೆ ಎಲ್ಲ ಒಂದು ಕಡೆ ಅವ್ರು ಮಾತನಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅದು ಕೂಡ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ. ಸರ್, ಈಗ ಇಲ್ಲಿ ತಮಿಳುನಾಡಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಆಯಿತು, ರಾಜಕೀಯ ಕೌಂಟೌನ್ ಶುರುವಾಗಿದೆ ಸರ್. ರಾಜ್ಯಾಧ್ಯಕ್ಷ ಅಪ್ಪ ನಂಗೆ ಗೊತ್ತಿಲ್ಲ ಕಣ್ರು, ನಾನು ಯಾವುದಕ್ಕೂ ಕಾಂಪಿಟೇಟ್ರು ಅಲ್ಲ, ಕಂಟೆಂಟ್ರು ಅಲ್ಲ. ನಾನು 74 ವರ್ಷ. ನಾನು ಇವತ್ತು ಕೂಡ ಲವಲವಿಕೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ತುಮಕೂರು ಜನರ ಋಣ ಇದೆ, ಅದನ್ನು ತೀರಿಸ್ತಾ ಇದ್ದೀನಿ. ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಕಾಯ ವಾಚ ಮಾನಸ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗೆ 4-5 ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಗಳು ಕೊಟ್ಟಿದ್ದಾರೆ. ನಾರ್ತ್ ಈಸ್ಟರ್ನ್ ಸ್ಟೇಟನ್ನು ಸಾಕಷ್ಟು ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆಗಿರುವಾಗ ನಾನು ಲವಲವಿಕೆಯಿಂದ ಕೆಲಸ ಮಾಡ್ತೀನಿ. 1 ಗಂಟೆನೂ ಕೂಡ ವೇಸ್ಟಾಗಿ ಕುಳಿತುಕೊಡೋನಲ್ಲ. ಭಾರತ ಸರ್ಕಾರ ಯಾವ ಕೆಲಸ ಮಾಡಬೇಕು ಏನು ಅನ್ನೋದು ನನಗೆ 8-9 ತಿಂಗಳಲ್ಲಿ 46 ವರ್ಷದ ಇಲ್ಲಿ ಅನುಭವ ಬೇರೆ, ಅಲ್ಲಿ 9 ತಿಂಗಳ ಅನುಭವ ಇದೆಯಲ್ಲ, ಈ ಅನುಭವವನ್ನು ನಾವು 45 ವರ್ಷದಲ್ಲ, ನಾಳೆನೂ ಕೂಡ ಕಾಂಗ್ರೆಸ್ಸವರು ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರದ ಆಡಳಿತದ ವೈಖರಿಯನ್ನು 10% ಅಳವಡಿಸ್ಕೊಂಡ್ರೆ ಇಂಥ ಅನೇಕ ಕೂಗುಗಳಿಗೆ ಅವರೇ ಆಟೋಮೆಟಿಕ್ಕಾಗಿ ಮಾಡ್ಬೋದು. ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ನಾನು ಇಷ್ಟೊಂದು ನಿರ್ಲಿಪ್ತರಾಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ಒಂದು ಕೊನೆಯಲ್ಲಿ ವಿನಂತಿ ಮಾಡ್ತೀನಿ, ನಿಮಗೇನು ನಿಮ್ಮ ಮನಸ್ಸಿನಲ್ಲಿದೆ, ಯಾವುದು ತಪ್ಪಾಗಿದೆ ಅಂತ ವರದಿ ಇದೆ, ಆ ತಪ್ಪಾಗಿರೋ ವರದಿನ ನಿಮ್ಮ ಚೇರ್ಗೋಸ್ಕರ ಉಳಿಸ್ಕೊಂಡಕ್ಕೆ ಹೋಗಿ ಜನರನ್ನು ಎಲ್ಲ ಒಂದು ಕಡೆ ನೆಮ್ಮದಿ ಹಾಳು ಮಾಡೋದಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತದೆ. ಇದಕ್ಕೆ ಅವಕಾಶ ಕೊಡಬೇಡಿ. ನಾನು 74 ವರ್ಷ, ನಾನು ಇನ್ನೊಂದು 10-20 ವರ್ಷ ಬದುಕಿರಬೇಕು ಚೆನ್ನಾಗಿ ಅಂತ ಆಸೆ ಇದೆ. ನನ್ನ ಆಶಯ ಮಠಮಾನ್ಯಗಳು, ಬೇರೆ ಬೇರೆ ನನ್ನದೇ ಆದಂಥ ಕೆಲವಾರು ಕೆಲಸ ಕಾರ್ಯಗಳಿದೆ. ಪಕ್ಷ ನನಗೆ ಸಾಕಷ್ಟು ಕೊಟ್ಟಿದೆ, ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ನನಗೆ ಅವನು ಫೋನ್ ಮಾಡಿ, ನಾನು ಅವರು ಹೋಗೋ ಬಾರೋ ಫ್ರೆಂಡು, ಬಸವರಾಜ ರಾಯ್ಡೆ, ನಾನು ಹೋಗೋ ಬಾರೋ ಫ್ರೆಂಡು, ನಾನು ಅವರೆಲ್ಲ ಜೊತೆಲಿದ್ದವರು. ಅವನಿಗೆ ಏನು ಅನ್ನಿಸ್ತೋ ಅದು ಹೇಳ್ಬಿಟ್ಟವನೇ. ಇವಾಗ ಏನಾಗಿದೆ ಅದು ಅವನಿಗೆ ಮುಳ್ಳಾಗ್ಬಿಟ್ಟಿದೆ. ಹಾಗಾಗಿ ಎಚ್ಚರಿಕೆ ಗಂಟೆಯನ್ನು ಇಟ್ಕೊಂಡೇ ನಾವು ಮಾಡಬೇಕಾಯ್ತದೆ. ಬಸವರಾಜ ರೆಡ್ಡಿ ಒಬ್ಬ ಕ್ರಿಯಾಶೀಲವಾಗಿ ಕೆಲಸ ಮಾಡೋನು. ಅವನು ಹೇಳಿರೋದು 100ಕ್ಕೆ 100 ಸತ್ಯವಾಗಿದೆ. ಇಂಥವರು ಎಲ್ಲ ಕಡೆಯಲ್ಲೂ ಜಾಸ್ತಿ ಆಗಬೇಕು, ಸತ್ಯ ಹೇಳೋರು ಜಾಸ್ತಿ ಆಗಬೇಕು, ವಾಸ್ತವಾಂಶಕ್ಕೆ ಬೆಲೆ ಕೊಡಬೇಕು. ಆದ್ದರಿಂದ ಕಾಂಗ್ರೆಸ್ನವ್ರು ಅವ್ರಿಗೇನು ಮಾಡ್ತಾರೋ ಗೊತ್ತಿಲ್ಲ, ಅವ್ನು ಸತ್ಯ ಮಾತಾಡಿದ್ದಾನೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಇದು ಅರಿವಾಗಿದೆ, ರಾಯರೆಡ್ಡಿ ಮಾತಾಡಿದ್ದು ಸರಿ ಇದೆ ಅಂತ ಅಂದ್ಬಿಟ್ಟು. ಅವರು ಸಿದ್ದರಾಮಯ್ಯನವರ ಬಲಗೈ ಬಂಟರು ಕೂಡ ಹೌದು. ಆಗಿರೋದ್ರಿಂದ ಆ ಬಲಗೈ ಬಂಟ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವ್ರ ಹತ್ರ ಒಬ್ಬನಾದರೂ ಇದ್ದಾನೆ ಅನ್ನೋ ನೆಮ್ಮದಿ ಇದೆ. ಅವ್ನು ಹೇಳಿರೋದು 100ಕ್ಕೆ 100 ಸರಿ ಇದೆ.